ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ ನಿರ್ಧಾರ ಮಾಡ್ತೀವಿ. ಈ ಟೈಮಲ್ಲಿ ಪಲ್ಲವಿ ಗಂಡ ಸಿಕ್ಕಿದ್ದ ಅಂತ ಹೇಳಿ ಇವ್ರ ಮನಸ್ಸನ್ನ ಹಾಳು ಮಾಡೋದು ಬೇಡ ಅನ್ಸುತ್ತೆ. ಸರ್ ಏನಾಯ್ತು? ಯಾಕೇನು ಮಾತಾಡ್ತಾ ಇಲ್ಲ? ಅಲ್ಲ, ಯಾರನ್ನ ಹುಡ್ಕೊಂಡು ಬಂದಿದ್ ನೀವು? ಮಗ ಎಲ್ಲಪ್ಪ? ನನ್ ಮಗ ಅಲ್ಲಿ ಜ್ಯೂಸ್ ಸೆಂಟರ್ ಅಲ್ಲಿ ಜ್ಯೂಸ್ ಕುಡಿತಾ ಇದ್ದಾನೆ. ನೋಡಪ್ಪ, ಮಗನೆಲ್ಲ ಹಾಗೆಲ್ಲ ಒಂಟಂಟಿಯಾಗಿ ಬಿಡಬಾರ್ದು. ನಡೀರಿ ಹೋಗೋಣ. ನೀವೇನು ವರಿ ಮಾಡ್ಕೋಬೇಡಿ. ನೀವು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾರನ್ನ ಹುಡ್ಕೊಂಡು ಬಂದ್ರಿ ನೀವು? ಅದು 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 ನಾನು ಯಾರಿಗೋ 10,000 ರೂಪಾಯಿ ಸಾಲ ಕೊಟ್ಟಿದ್ದೆ. ಅವ್ನು ಊರೇ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ. ಇವತ್ತು ದಾರಿನಲ್ಲಿ ಕಂಡ, ಹಿಡ್ಕೊಳ್ಳೋಣ ಅಂತ ಹೋದೆ, ಓಡಬಿಟ್ಟ. ನಾನು ಅವ್ನು ಬಿಡಲ್ಲ. ಇವತ್ತಲ್ಲ ನಾಳೆ ಅವನು ಹಿಡಿದೇ ಹಿಡ್ತೀನಿ. 10,000 ರೂಪಾಯಿ ವಸೂಲು ಮಾಡೇ ಮಾಡ್ತೀನಿ. ಸುಮ್ಮನೆ ಬರ್ತಾನಪ್ಪ ದುಡ್ಡು. ಸರ್, ನಿಮಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ. ಪ್ಲೀಸ್ ಹೀಗೆಲ್ಲ ಕಷ್ಟಪಟ್ಟು ಸುಳ್ಳು ಹೇಳಕ್ ಹೋಗ್ಬೇಡಿ. ವಿಷಯ ಏನು ಅಂತ ಹೇಳಿ. ಯಾರನ್ನು ಹುಡ್ಕೊಂಡು ಬಂದ್ರಿ ನೀವು? ಆ ವ್ಯಕ್ತಿನ ನೋಡ್ಲೇಬಾರ್ದು ಅನ್ಕೊಂಡಿದ್ದೆ. ಇವತ್ತು ಕಾಣಿಸ್ಕೊಂಡ. ಎಷ್ಟೋ ವರ್ಷ ಆಗಿತ್ತು ಅವನ ಮುಖ ನೋಡಿ. ಪಾಪಿಷ್ಟ. ಯಾರು ಸರ್ ಅವರು? ಇನ್ಯಾರು? ಅವನಿದಾನಲ್ಲ, ಆ ಪಲ್ಲವಿ ಗಂಡ. ಹಾಯ್ ಅನು, ನಾನ್ ನಿಮ್ಮಪ್ಪ ಮಿಸ್ಟರ್ ಪಲ್ಲವ್. ಅಪ್ಪ ಎಲ್ಲಿದೆಪ್ಪ? ಪ್ಲೀಸ್ ಬೇಗ ಬಾ ಅಪ್ಪ. ನೋ ನಾನ್ ಬರಲ್ಲ. ಅಪ್ಪ ಪ್ಲೀಸ್ ಅಪ್ಪ.